13 ವರ್ಷ ಆಯ್ತಾ ಬಂತು, ಇನ್ನ ಈ ಕೈಯಲ್ಲಿ ಅಷ್ಟು ಸ್ಟ್ರೆಂತ್ ಇಲ್ಲ. ಸಂತತಿ ಚೆನ್ನಾಗಿದೆ, ಅದೇನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಜನಗಳೇ ತೊಂದರೆ ಕೊಡೋದು. ಸುಮಾರು 82 ಸೆಕೆಂಡ್ ನಾನು ಹೋಲ್ಡ್ ಮಾಡಿದ್ದೆ. ಬಟ್ ಈ ಹಸು ಎಲ್ಲ ಈಸಿ ಕಿಲ್ ಆಗುತ್ತಲ್ಲ, ಕೆಳಗಡೆ ಬಿದ್ದು ತಿರುಗಿ ನೋಡ್ತೀನಿ, ಕಾಲ ಹತ್ರ ಬಂದು ನಿಂತ್ಬಿಟ್ಟಿತ್ತು. ಅದ್ರ ಪಕ್ಕದಲ್ಲಿ ಇದು ಗಂಡಾಗಿ ಅದು ಗಂಡಾಗಿದ್ರೆ ಅದಕ್ಕೆ ಹಂಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಡಾಮಿನೆಂಟ್ ಮೇಲಿರುತ್ತೆ, ಮೇಲ್ ಬಿಡಲ್ಲ. ನಾನು ತಪ್ಪಿಸ್ಕೊಳಕ್ಕೆ ಅಂತ ಓಡೋದೆ. ಈ ರೆಸಾರ್ಟ್ಗಳು ಕಟ್ಬೋದು, ಹೋಮ್ ಸ್ಟೇಗಳು ಮಾಡ್ಬೋದು. ಕುಂಬಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಸುತ್ತ ಜನಗಳು ಇವ್ರಿಗೆ ಏನು ಕೆಲಸ ಇರಲ್ಲ, ಸುಮ್ಮನೆ ಹೋಗಿ ನಿಂತ್ಕೊಂಡು ನೋಡ್ತಾ ನಿಂತಿರ್ತಾರೆ. ನಮಸ್ಕಾರ ಜಸ್ ಕನ್ನಡ ವೀಕ್ಷಕರಿಗೆ. ಏನು ಕರುನಾಡು ಇಲ್ಲಿ ವನ್ಯಜೀವಿಗಳ ಆಗಸ ಸ್ಥಾನ. ಇಲ್ಲಿ ಮೈಸೂರಿನಲ್ಲಿ ಬಂಡೀಪುರ, ನಾಗರಹೊಳೆ ಇದೆಯಲ್ಲ, ಈ ನಾಗರಹೊಳೆ ಅಭಯಾರಣ್ಯಗಳಲ್ಲಿ ಹುಲಿಗಳ ಸಂತತಿ ಹೆಚ್ಚಾಗ್ತಿದೆ. ಕಳೆದ ಕೆಲ ದಿನಗಳಿಂದ ಮೈಸೂರು ಪ್ರಾಂತ್ಯ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದೆ. ಕಾರಣ ಆ ಅರಣ್ಯದಲ್ಲಿರುವಂತಹ ಹುಲಿ ಅಕ್ಕಪಕ್ಕದ ಕಾಡಂಚಿನ ಗ್ರಾಮಗಳಿಗೆ ಬಂದು ಅಲ್ಲಿ ದಾಳಿಯನ್ನು ಮಾಡ್ತಿದೆ. ಏನು ಈ ಹುಲಿ ದಾಳಿ ಮಾಡ್ತಿದೆ ಅನ್ನೋ ಈ ಬಗ್ಗೆ, ಯಾಕೆ ಹುಲಿಗಳು ಕಾಡಿನಿಂದ ನಾಡಿಗೆ ಬರ್ತಿವೆ ಅನ್ನೋದು ಎಲ್ರಿಗೂ ಒಂದು ಕೌತುಕ ಮೂಡಿಸಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ಮೈಸೂರು ಭಾಗದ ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕರಂತ ರವಿಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರವಿಶಂಕರ್ ಅವರು. ನಮಸ್ತೆ. ಹುಲಿಗಳು ಯಾಕೆ ಕಾಡಿನಿಂದ ನಾಡಿಗೆ ಬರ್ತಾ ಇದೆ? ಏನು ಕಾಡಲ್ಲಿ ಅದಕ್ಕೆ ಸರಿಯಾದಂಥ ಆಹಾರ ಸಿಗ್ತಾ ಇಲ್ವಾ? ಏನು ಕಾರಣ ಇರ್ಬೋದು? ಇಲ್ಲ, ಕಾಡಲ್ಲಿ ಸಾಕಷ್ಟು ಹುಲಿಗಳು ಹೋಗ್ತಾ ಅದ್ರ ಸಂತತಿ ತುಂಬ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇವಾಗ ನಮ್ಮ ಮೈಸೂರು ಸುತ್ತಮುತ್ತ ಅಂತಂದ್ರೂ, ಮೈಸೂರು ಜೈಪುರದ ಒಂದು ಸೋಷಲ್ ಫಾರೆಸ್ಟಲ್ಲಿ ಒಂದು ತಾಯಿ 5 ಮರಿ ಹಾಕ್ಕೊಂಡು ಒಂದು ತಾಯಿ ಮರಿ ಇದೆ. ಜೊತೆಗೆ ಇದ್ರ ಜೊತೆಯಲ್ಲೇ ಇನ್ನೊಂದು ಬಂದು 3 ಮರಿ ಹಾಕ್ಕೊಂಡು ಒಟ್ಟು 11 ಮರಿ ಮತ್ತು ತಾಯಿಗಳ ಜೊತೆ ಮೈಸೂರು 11 ಹುಲಿ. ಇದು ನಮ್ಮ ಸೆನ್ಸಸ್ ಬುಕ್ಕಲ್ಲೂ ಸಹ ರೆಕಾರ್ಡ್ ಆಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಏರ್ಪೋರ್ಟ್ ಹತ್ರ ಒಂದು ಸಾಯ್ತು, ಇನ್ನೊಂದು ಬೋನಿಗೆ ಬಿದ್ದಂಥ ಇದು ಎಲ್ಲಿ ಜೈಪುರದಲ್ಲಿ ಒಂದು ಬೋನಿಗೆ ಬೀಳ್ತು. ಇದು ಇನ್ನು 9 ಹುಲಿ ಇದೆ. ಅದರಲ್ಲಿ ಒಂದು ಬಂಡೀಪುರದಿಂದ, ಒಂದು ಅದೇ ನಮ್ಮ ಎಡೆಯಾಲ ರೇಂಜ್ ಕಡೆಯಿಂದ ಒಂದು ಗಂಡು ಬಂದು ಇದು ಈ ಜೊತೆಲಿ ಸೇರಿಕೊಂಡಿದೆ ಅಂತ ಇತ್ತೀಚಿನ ವರದಿ ಅರಣ್ಯಾಧಿಕಾರಿಗಳು ನಮ್ಮ ಜೊತೆ ಹೇಳಿದಂಥ ಒಂದು ಮಾತು. ಬಟ್ ಈ ಯಾಕೆ ಫಾರೆಸ್ಟಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಸಂತತಿ ಚೆನ್ನಾಗಿದೆ, ಆಮೇಲೆ ಅದಕ್ಕೆ ಜಾಗ ಸ್ವಲ್ಪ ಚಿಕ್ಕದಾಗ್ತಾ ಇದೆ. ಈ ಹೋಗ್ತಾ ಸುತ್ತ ಈ ರೆಸಾರ್ಟ್ಗಳು ಕಟ್ಬೋದು, ಹೋಮ್ ಸ್ಟೇಗಳು ಮಾಡ್ಬೋದು, ಜನಗಳದ್ದು ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ಬೋದು. ಇವಾಗ ಇತ್ತೀಚಿನ ದಿನಗಳಲ್ಲಿ ಈಗ ಮೈಸೂರು ಸರೌಂಡಿಂಗಲ್ಲೇ ಒಂದು ಟೈಗರ್ನ ಹುಡ್ಕೋದಕ್ಕೆ ಎಲ್ಲ ಇದು ಮಾಡಿದ್ರು. ಬಟ್ ಇವು ಓಡಾಡ್ತಾ ಇರ್ತದೆ, ಚಿರತೆ ಆಗಲಿ ಟೈಗರ್ ಆಗಲಿ ಸಾಕಷ್ಟು. ಈಗ ನಮ್ಮ ದಿನ ಹೆಚ್ಚು ಕಮ್ಮಿ ಈಗ ಕಳೆದ ಒಂದು 15 ದಿನದ ಹಿಂದೆ ಅಥವಾ ಒಂದು ತಿಂಗಳ ದಸರಾಗಿನ ಮುಂಚೆ ಉತ್ನಳ್ಳಿ ಭಾಗದಲ್ಲಿ ಒಂದು ಟೈಗರ್ ಇದೆ ಅಂದ್ಬಿಟ್ಟು ಅದ್ರ ಪಗ್ಮಾರ್ಕೆಲ್ಲ ನಾವು ನೋಡ್ಕೊಂಡು ಬಂದಿದ್ದು. ಬಟ್ ಅದು ಲೆಪರ್ಡ್ದು ಟೈಗರ್ದು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೆಲವರು ಲೆಪರ್ಡ್ ಅಂತ ಹೇಳಿದ್ರು, ಕೆಲವರು ಟೈಗರ್ದು ಅಂತ ಹೇಳಿದ್ರು. ಈ ಥರ ಇದು ಚಾಮುಂಡಿ ಬೆಟ್ಟಕ್ಕೂ ದಿನ ಹೆಚ್ಚು ಕಮ್ಮಿ ಬಂದು ಸೇರ್ಕೋಬಹುದು. ಈಗ ಒಂದು ಮಾಹಿತಿ ಪ್ರಕಾರ, ನಾನು ಓದಿದ್ದು ಒಂದು ಮಾಹಿತಿ ಪ್ರಕಾರ, ಈ ಅರಣ್ಯ ಏನಿದೆ ಬಂಡೀಪುರ ನಾಗರಹೊಳೆ ಅರಣ್ಯ ಪ್ರದೇಶ ಏನಿದೆ, ಅರಣ್ಯ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ಹುಲಿಗಳ ಸಂತತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದನ್ನ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಂದರೆ ಅರಣ್ಯ ಪ್ರದೇಶಕ್ಕೂ ಹುಲಿಗಳ ಸಂತತಿ ಅಂದರೆ ಅದ್ರ ಟೆರಿಟರಿ ಏನಾದರೂ ಇರ್ತದಾ? ಆ ಅರ್ಥದಲ್ಲಿ ಅದು ಟೆರಿಟರಿ ಇರುತ್ತೆ, ಬಟ್ ಪಕ್ಕದಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ ಇದು ಇನ್ನೊಂದು ಡಾಮಿನೆಂಟ್ ಮೇಲಿರುತ್ತೆ, ಮೇಲ್ ಬಿಡಲ್ಲ. ಇದಕ್ಕೆ ತಾಯಿನೇ ಜಾಗ ಹುಡುಕೊಡ್ತಾಳೆ. ನೀನು ಇಲ್ಲಿ ವಾಸ ಮಾಡ್ಕೊ, ನೀನಿಲ್ಲಿ ಈ ಟೆರಿಟರಿನಲ್ಲಿ ನೀನಿರು ಅಂತ ತಾಯಿನೇ 2.5 ವರ್ಷ ಅದಕ್ಕೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಟ್ರೈನಿಂಗ್ ಕೊಟ್ಟು, ಈ ತಾಯಿ ಅದನ್ನು ಟ್ರೈನಿಂಗ್ ಕೊಟ್ಟು ಇಟ್ಕೊಳುತ್ತೆ. ಒಂದು ಜಾಗನ ಅದೇ ಸೆಲೆಕ್ಟ್ ಮಾಡಿಕೊಡುತ್ತೆ, ನೀನಿಲ್ಲಿರುತ್ತಾ. ಅದ್ರ ಪಕ್ಕದಲ್ಲಿ ಇದು ಗಂಡಾಗಿ ಅದು ಗಂಡಾಗಿದ್ದರೆ ಅದು ಡಾಮಿನೆಂಟ್ ಮೇಲೂ ಹೊಡೆದು ಸಾಯಿಸೋಂಥ ಪರಿಸ್ಥಿತಿಗೆ ಇವೇನು ಮಾಡ್ತವೆ, ಆ ಜಾಗದಿಂದ ಹೊರಗಡೆ ಬರ್ತವೆ, ಜಗಳ ಆಗಿ ಅಲ್ಲಿಂದ ಹೊರಗಡೆ ಬರ್ತವೆ. ಆಮೇಲೆ ಕೆಲವೊಂದು ಏಜ್ ಫ್ಯಾಕ್ಟು ಕೂಡ ಕಾಡಿಂದ ಹೊರಗಡೆ ಬರ್ತವೆ. ಈ ಟೈಗರ್ಗೆ 9-10 ವರ್ಷ ಆಯ್ತಿದ್ದಂಗೆ ಅದಕ್ಕೆ ಹಂಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲೇ ಸಾಮರ್ಥ್ಯ, ಓಡಾಡೋ ಸಾಮರ್ಥ್ಯ ಕಡಿಮೆ ಆದಾಗ ಆಹಾರವನ್ನು ಆರಿಸಿ ಬರ್ತದೆ. ಹೊರಗಡೆ ಬಂದಾಗ ನಿಮಗೆ ಹಸು ಆಗಲಿ, ಮೇಕೆ ಆಗಲಿ, ಇನ್ನಿತರ ನಾಯಿಗಳಾಗಿರ್ಬೋದು. ನಾಯಿ ಆ್ಯಕ್ಚುಲಿ ಇದು ಬೇಟೆ ಮಾಡಲ್ಲ, ಬಟ್ ಈ ಹಸು ಎಲ್ಲ ಈಸಿ ಕಿಲ್ ಆಗುತ್ತಲ್ಲ, ಇದು ಓಡೋ ಫಾಸ್ಟ್ಗೆ ಹಸು ಎಲ್ಲ ಬೇಗ ಸಿಗಾಕೋತವೆ. ಇದೆಲ್ಲ ಈಸಿಯಾಗಿ ಇದು ಮಾಡೋದು. ಈ ಇತ್ತೀಚೆಗೆ ಮೊನ್ನೆ ನಡೆದಂಥ ಇದ್ರ ನಮ್ಮ ಮುಳ್ಳೂರಲ್ಲಿ ಆಗಿದ್ದು ಅದೇನೆ, ಟೊಮೊಟೊ ಬೆಳೆದಿದ್ರು, ಅದಕ್ಕೆ ಬಂಡು ಅಂತ ನೆಡ್ತಾರೆ ಮಧ್ಯದಲ್ಲಿ. ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಒಂದು ಹೈಟ್ ಆಗಿರೋ ಒಂದು ಕಡ್ಡಿ ನೆಡ್ತಾರೆ.
ಆ ಕಡ್ಡಿನ ಕಡಿಯಕ್ಕೆ ಹೋದಾಗ ಈ ಹುಲಿ ಬಂದು ತನ್ನ ಮರಿಗಳಿರೋದು ಗೊತ್ತಿಲ್ಲ ಇವ್ರಿಗೆ. ಅದ್ರ ಪಕ್ಕದಲ್ಲಿ ಇದು ಫಾರೆಸ್ಟ್ಗೂ ಇವ್ರಿಗೂ ಮೋರ್ ದೆನ್ ಒಂದು 20-25 ಕಿಲೋಮೀಟ್ರ್ ದೂರದಲ್ಲಿದೆ. ಬಟ್ ಆ ಇದರಲ್ಲಿ ಇದು ಹೊರಗಡೆ ಬಂದು ಒಳಗಡೆ ಇರೋದು ಗೊತ್ತಿಲ್ಲ ಅವ್ರಿಗೆ. ಅಂಥ ಟೈಮಲ್ಲಿ ರಾಜಶೇಖರ್ ಮೇಲೆ ಅಟ್ಯಾಕ್ ಮಾಡಿ ಅವರು ತೀರ್ಕೊಂಡ್ರು. ಇನ್ನೊಂದು ಏನು ಅಂತಂದರೆ ಈ ಹಳ್ಳಿ ಈ ಕಾಡಂಚಿನಲ್ಲಿ ಇವ್ರ ಮಕ್ಕಳುಗಳೇ ತಂದೆಗೆ ಹಸು ಅಥವಾ ಕುರಿ ಈ ಥರ ಸಾಕ್ಬಿಟ್ಟು ಇದನ್ನ ಹೋಗಿ ಮೇಯಿಸ್ಕೊಬ ಅಂತ ಕಳಿಸ್ಬಿಡ್ತಾರೆ. ಈ ಕಾಡಂಚಲ್ಲಿ ಇದೇನಾಗುತ್ತೆ, ಈ ಥರ ನಾನು ಹೇಳಿದ್ನಲ್ಲ ಏಜ್ ಫ್ಯಾಕ್ಟ್ರಿ ಅಂತ ಹೊರಗಡೆ ಬರ್ತಾವಲ್ಲ, ಅವು ಈಸಿಯಾಗಿ ಕಿಲ್ ಮಾಡ್ಬೋದಲ್ಲ ಅಂತ ಹಸು ಇದು ಮಾಡಕ್ಕೆ ಹೋಗ್ತವೆ. ನನ್ನ ಹಸು ತಿನ್ಬಿಡ್ತದಲ್ಲ ಅಂತ ಇವರು ಅದನ್ನು ತಪ್ಪಿಸೋದಕ್ಕೆ ಇವರು ಹೋಗ್ತಾರೆ. ಹೋದಾಗ ಆ ಇದರಲ್ಲಿ ಓಡ್ಸಕ್ಕೆ ಹೋದಾಗ ಈ ಟೈಗರ್ ಬಂದು ಇವನ್ನ ಅಟ್ಯಾಕ್ ಮಾಡಿ ಇವ್ನ ಸಾಯಿಸೋದು. ಅದು ಓಕೆ, ಒಂದು ರೀತಿ ಆಗುತ್ತೆ. ಈಗ ಪರಿಸರ ಪ್ರವಾಸೋದ್ಯಮ ಅಂತ ಹೇಳ್ಬಿಟ್ಟು ಕಾಡಂಚಿನ ಅಥವಾ ಕಾಡಿನ ಸುತ್ತಮುತ್ತ ಒಂದಷ್ಟು ಟೂರಿಸಂ ಸ್ಪಾಟ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ರೆಸಾರ್ಟ್ಗಳಿರ್ಬೋದು, ಅದು ನಮ್ಮ ಅದು ಏನಾದರೂ ಇದ್ರ ಮೇಲೆ 100% ಆಗುತ್ತೆ. ಈಗ ಕಾಡನ್ನು ಒತ್ತುವರಿ ಎಲ್ಲಿ ಇವರು ಇಷ್ಟು ದಿನಕ್ಕೆ ಒತ್ತುವರಿನ ಹೊರಗಡೆ ಎಲ್ಲಿ ಇದು ಮಾಡ್ತಾರೆ, ನೀವು ಕಬಿನಿ ಸುತ್ತಮುತ್ತ ಆಗಿರ್ಬೋದು ಅಥವಾ ಈಗ ಆಲ್ರೆಡಿ ಹಿಂದೆ ಇವಾಗಿರೋ ಫಾರೆಸ್ಟ್ ಅವರು ಏನು ಮಾಡೋಕ್ಕಾಗಲ್ಲ, ರಾಜಕೀಯದ ಒತ್ತಡಗಳು ಇರ್ತದೆ ಅವ್ರಿಗೆ. ಈ ರಾಜಕೀಯದವ್ರಿಗೆ ಕೆಲವು ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ. ನಿಮ್ಗೆ ಅಲ್ಲಿ ನೀವು ಗೆಂಡತ್ತೂರು ಇವೆಲ್ಲ ಎರಡೂ ಇದೆಯಲ್ಲ, ಆ ಕಾಡಂಚಿನಲ್ಲೇ ಮುಂದೆ ಬಂದರೆ ನಿಮಗೆ ಫುಲ್ಲು ರೆಸಾರ್ಟ್ಗಳಿದೆ. ಎಲ್ಲ ರಾಜಕೀಯದವ್ರದ್ದು ರೆಸಾರ್ಟ್ ಇರ್ತದೆ. ನಿಮಗೆ ಇವೆಲ್ಲ ಹೊರಗಡೆ ಏನಾದ್ರು ಬಂತು ಅಂತಂದರೆ ಈಗ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಒಂದು ಸಲ ಶೂಟ್ ಮಾಡ್ತಾರೆ. ಅದನ್ನು ನೋಡೋಕ್ಕೆ ಒಂದು ಟೈಗರ್ ಬಂತು ಅಂತ ಒಬ್ರಿಗೆ ಹೇಳಿದ್ರೆ ಸಾಕು, ಅಲ್ಲೊಂದು 20-30 ಜನ ನಿಂತ್ಕೋತಾರೆ. ನೋಡಿ, ಈ ಹುಲಿ ಬಂತು ಹೋಯ್ತು ಅಂತಂದರೆ ಅದು ರಾತ್ರಿ ಹೊಟ್ಟೋಗ್ಬಿಡ್ತದೆ, ಅದೇನು ತಲೆ ಕೆಡ್ಸ್ಕೊಳ್ಳಲ್ಲ. ಈ ಜನಗಳೇ ತೊಂದರೆ ಕೊಡೋದು. ನಮ್ಮ ಜನ ಏನಿದ್ದಾರೆ, ಈಗ ಒಂದು ಆನೆ ಬಂದು ಅದನ್ನು ಕುಂಬಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಸುತ್ತ ಜನಗಳು ಇವ್ರಿಗೇನು ಕೆಲಸ ಇರಲ್ಲ, ಸುಮ್ಮನೆ ಹೋಗಿ ನಿಂತ್ಕೊಂಡು ನೋಡ್ತಾ ನಿಂತಿರ್ತಾರೆ. ಅವನು ಯಾರೋ ಒಬ್ಬ ಗದ್ದೆ ಒಳಗೆ ಕೆಲಸ ಮಾಡ್ತಿರ್ತಾನೆ ಅಂದ್ಕೊಳ್ಳಿ, ಈ ಕಡೆ ಬರೋ ಜಾಗ ಆ ಕಡೆ ಎಲ್ಲ ಹೋಗುತ್ತೆ, ಅವ್ನು ಸಿಗಾಕೊಂಡು ಅವ್ನು ಸಾಯ್ತಾನೆ ಅಷ್ಟೆ. ಇದಿಷ್ಟೇ, ಇನ್ನೇನಿಲ್ಲ. ಈ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಅವೇರ್ನೆಸ್ ಕೋಆಪ್ರೇಟ್ ಮಾಡಬೇಕು. ಇವಾಗ ಏನು ಅಂತಂದರೆ, ಈ ಒಂದು ಟೈಗರು ಇಲ್ಲಿದೆ ಅಂತ ಅಂದಾಗ ಆ ಜಾಗಕ್ಕೆ ಯಾರು ಅವ್ರ ಮಕ್ಕಳನ್ನಾಗಲಿ ಅವರ ಸ್ನೇಹಿತರಾಗಲಿ ಅಲ್ಲಿಗೆ ಮೆಸೇಜೇ ಕೊಡಬಾರ್ದು. ಇವಾಗ ನಾವೇನು ಇಲ್ಲಿ ಹುಲಿ ಇದಾಗೈತೆ ಅಂತ ನಾವೇನು ಮಾಡ್ತೀವಿ, ಒಂದು ಇದನ್ನು ಫೋಟೋ ತೆಗೆದು ಒಂದು ನಮ್ಮ ಸ್ಟೇಟಸ್ಗೆ ಹಾಕೋತೀವಿ. ಎಲ್ಲಿದೆ ಏನು ಎತ್ತ ಅಂತ ಅವರಲ್ಲೇ ಆ ಊರವರೆಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಬಂದ್ಬಿಡ್ತಾರೆ. ಆಸಕ್ತಿಯಿಂದ ಅದನ್ನು ಬರ್ತಾರೆ. ಇವಾಗ ನೋಡಿ, ನಿನ್ನೆ ಕೂಂಬಿಂಗ್ ಆಗ್ತಾರ ಜಾಗಕ್ಕೆ ಸಾವಿರಾರು ಜನ ನಿಂತಿದ್ದಾರಂತೆ. ನಿಮಗೂ ಹುಲಿ ದಾಳಿ ಮಾಡಿತ್ತು ಅಂತ ಕೇಳ್ಪಟ್ಟೆ, ಆ ಬಗ್ಗೆ ಏನಾದರೂ ಹೇಳ್ತೀರಾ? 2013 ನನಗೆ ಟೈಗರ್ ಅಟ್ಯಾಕ್ ಆಯಿತು. ಟೈಗರ್ ಅಟ್ಯಾಕ್ ಆದಾಗ ನನಗೆ ನಮ್ಮ ಮನೇಲಿ ಒಂದು ಸಣ್ಣ ಫಂಕ್ಷನ್ ಇತ್ತು. ಆ ಫಂಕ್ಷನ್ ನಡಿಬೇಕಾದ್ರೆ ನನ್ನ ಮಧ್ಯದಲ್ಲಿ ಈ ಮೆಸೇಜ್ ಬಂದಾಗ ನಾನು ನಮ್ಮ ಕೋಟೆ ಸತೀಶು ಇಬ್ಬರು ಅಲ್ಲಿ ಸ್ಪಾಟ್ಗೆ ಹೋದಾಗ ಸುತ್ತ 1,000 ಜನ ಇದ್ದರು. ನಾವು ನೋಡ್ತಿದ್ದಂಗೆ ನಾವು ಖಾಲಿ ಜಾಗದಲ್ಲಿ ಅಪೋಸಿಟ್ ಸೈಡು ಕಲ್ಲು ಹೊಡೆದ್ರು, ಮತ್ತು ಪಟಾಕಿ ಕೊಟ್ಟಿರ್ತಾರೆ ಅಲ್ಲಿ ಬಾರ್ಡ್ರಲ್ಲಿ, ಆ ಪಟಾಕಿ ಹೊಡೆದ್ರು. ನಮ್ಮ ಸೈಡ್ ಓಪನ್ ಪ್ಲೇಸ್ ಇತ್ತಲ್ಲ, ನಾನು ನಿಂತ್ಕೊಂಡು 2 ಫೋಟೋ ತೆಗಿತಿದ್ದೆ. ಆ ಟೈಮ್ಗೆ ಕರೆಕ್ಟಾಗಿ ಹುಲಿ ನಮ್ಮ ಕಡೆ ನೋಡ್ಬಿಟ್ಟು ಓಡ್ ಬಂತು. ನಾನು ಓಡೋದೆ ಫೇಸ್ ಟು ಫೇಸ್. ಏನೊಂದು 100 ಮೀಟ್ರ್ ಇರ್ಬೋದು ಅಷ್ಟೇ ನನಗೂ ಅವ್ರಿಗೆ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ? ನಾನು ತಪ್ಪಿಸ್ಕೊಳ್ಳೋಕ್ಕೆ ಅಂತ ಓಡೋದಾಗ ಮುಂದ್ಗಡೆ ಒಂದು ಬೇಲಿ ಕಡ್ದಿದ್ರು, ಅದು ಕಾಲಿಗೆ ಟಚ್ ಆಯಿತು. ಟಚ್ ಆದ ತಕ್ಷಣ ನಾನು ಕೆಳಗಡೆ ಬಿದ್ದ ತಕ್ಷಣ ನಾನೇ ಅಂದ್ಕೊಂಡೆ ನನಗಿನ್ನ ಮುಂದೆ ಒಂದು 4-5 ಜನ ಹುಡುಗರಿದ್ರು, ಅವ್ರಿಗ್ಯಾರಿಗೂ ಅಟ್ಯಾಕ್ ಮಾಡಿರ್ಬೇಕು, ನನ್ನ ಹತ್ರ ಇದನ್ನೆಲ್ಲ ಒಳ್ಳೆ ಫೋಟೋ ತೆಗಿಬೋದಲ್ಲ ಅಂತ ನಾನೇನು ಮಾಡಿದೆ, ಕೆಳಗಡೆ ಬಿದ್ದು ಹಿಂಗೆ ತಿರುಗಿ ನೋಡ್ತೀನಿ, ಕಾಲ ಹತ್ರ ಬಂದು ನಿಂತ್ಬಿಟ್ಟಿತ್ತು. ನಮ್ಮ ಮೈಸೂರಲ್ಲಿ ನನಗೆ ನಮ್ಮ ಝೂನಲ್ಲಿ ಒಬ್ರಿಗೆ ಅಟ್ಯಾಕ್ ಮಾಡಿತ್ತು, ಮಂಜುಳಾ ಅಂತ ಅನ್ನೋರು ಯಜಮಾನ್ರಿಗೆ. ಈ ಟೈಗರ್ ಅಟ್ಯಾಕ್ ಮಾಡಿ 0 ಟ್ರಾಫಿಕ್ ಮಾಡಿ BMHL ಅಡ್ಮಿಟ್ ಮಾಡಿ ಅವ್ರನ್ನ ಉಳಿಸ್ಕೊಂಡಿದ್ರು. ಅದನ್ನು ನಾನು ಕೇಳಿತ್ತಲ್ಲ, ಅವಾಗ ನಾನು ಏನು ಮಾಡಿದೆ, ಮೊಕ್ಕಡೆ ತಿಳ್ಕೊಂಡು ಮಲ್ಕೊಂಡೆ. ಅವಾಗ ಈ ಕಡೆ ಕಚ್ಚುತ್ತದೆ ಅಂತ ನನಗೆ ಈ ಶೋಲ್ಡ್ರ್ ಹಿಡಿತು. ಶೋಲ್ಡ್ರ್ ಹಿಡಿದು ಆಮೇಲೆ ಅದಕ್ಕೆ ಕೆಳಗಡೆ 2 ಹಲ್ಲು ಕಟ್ಟಾಗಿತ್ತು. ಅದು ಏಜ್ ಆಗಿರೋದ್ರಿಂದ 2 ಹಲ್ಲು ಕೆಳಗಡೆ ಕಟ್ಟಾಗ್ಬಿಡುತ್ತೆ. ಆವಾಗ ಹೊರಗಡೆ ಬರೋಂಥದ್ದು ಅವಾಗಲೇ ಈ ಹುಲಿಗಳು ಹೊರಗಡೆ ಬರಬೇಕಾದ್ರೆ ಆವಾಗ ಈ ಕೈ ಹಿಡಿದು 2 ಕಡೆ ಇಲ್ಲಿ ಈ ಕೈ ಇಟ್ಕೊಂಡಿತ್ತು. ಸುಮಾರು 82 ಸೆಕೆಂಡ್ ನನ್ನ ಹೋಲ್ಡ್ ಮಾಡಿತ್ತು. ಎಷ್ಟು ದಿನ ಆಯ್ತು ನೀವು ರಿಕವರ್ ಆಗೋದಕ್ಕೆ ಅದರಿಂದ? ಹುಲಿ ದಾಳಿ ಹುಲಿದು ಇನ್ನೂ ನನಗೆ ಈ ಕೈ ಸ್ಟ್ರೆಂತ್ ಬಂದಿಲ್ಲ. ಇನ್ನು ಈಗ 13 ವರ್ಷ ಆಯ್ತಾ ಬಂತು, ಇನ್ನು ಈ ಕೈಯಲ್ಲಿ ಅಷ್ಟು ಸ್ಟ್ರೆಂತ್ ಇಲ್ಲ. ಇವಾಗ ಯಾವುದೋ ಬರ್ಡ್ ಫೋಟೋ ತೆಗಿಯೋಕೆ ಹೋಗಿ ಬಿದ್ದು ಒಂದು ಸ್ವಲ್ಪ ಏಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಒಂದು ಪ್ರಾಬ್ಲಮ್ಮು, ಜೊತೆಗೆ ಹಳೇದು ಒಂದು ಪ್ರಾಬ್ಲಮ್. ಧನ್ಯವಾದಗಳು ರವಿಶಂಕರ್ ಅವರೇ. ಥ್ಯಾಂಕ್ ಯು. ನಮಸ್ತೆ.